ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ನಾನು ದಿವ್ಯಾ. ಇದು ಗಣೇಶ ಚತುರ್ಥಿಯ ದಿನದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೇ ಅಂಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ರಂಗೋಲಿನ ಹಾಕಿದ್ದಾಗಿದೆ. ಸಾಮಾನ್ಯವಾಗಿ ಹಬ್ಬ ಅಂತ ಬಂದವಾಗ ರಂಗೋಲಿ ಹಾಕೋದು ಕೆಲಸ ನಾನೇ ಮಾಡ್ತೀನಿ. ಇದು ನಾನೇ ಹಾಕಿರುವಂಥ ರಂಗೋಲಿ. ಇಲ್ಲಿ ನೋಡ್ತಾ ಇರ್ಬೋದು, ಭಟ್ರು ಬಂದುಬಿಟ್ಟು ಬೆಳಿಗ್ಗೆನೆ ಮಂತ್ರ ಎಲ್ಲ ಹೇಳಿಬಿಟ್ಟು ಗಣೇಶನ ಮಂಟಪದಲ್ಲಿ ಕೂರಿಸ್ಬಿಟ್ಟು ಪೂಜೆನ ಮಾಡಿಸ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇದೇ ಥರ ಭಟ್ರು ಬರ್ತಾರೆ. ಅವರೇ ಕೂಡ ಬಂದುಬಿಟ್ಟು ಮಂತ್ರನೆಲ್ಲ ಹೇಳಿ ಗಣೇಶನ ಇಟ್ಟು ಮಂಟಪದಲ್ಲಿ ಕೂರಿಸ್ಬಿಟ್ಟು ಪೂಜೆ ಮಾಡುವಂಥದ್ದು. ಇದು ಇಲ್ಲಿ ಮಧ್ಯಾಹ್ನದ ಪೂಜೆಗೆ ಅಂತ ಹೇಳಿಬಿಟ್ಟು ಹೂವು ಹಣ್ಣು ಎಲ್ಲನೂ ತಂದು ಇಟ್ಟಿದ್ರು. ಬೆಳಿಗ್ಗೆ ಅಷ್ಟೇ ಅಲ್ಲ, ಮಧ್ಯಾಹ್ನ ಕೂಡ ಮತ್ತೆ ಪೂಜೆ ಮಾಡ್ತೀವಿ. ಒಂದು ಸಲ ಬೆಳಿಗ್ಗೆ ಬಂದು ಭಟ್ರು ಮಂತ್ರನೆಲ್ಲ ಹೇಳಿಬಿಟ್ಟು ಗಣೇಶನ ಮಂಟಪದಲ್ಲಿ ಕೂರಿಸ್ಬಿಟ್ಟು ಪೂಜೆನ ಮಾಡಿ ಹೋಗ್ತಾರೆ. ಅದಾದಮೇಲೆ ನಾವು ಅಡುಗೆನೆಲ್ಲ ಮಾಡಿಬಿಟ್ಟು ಗಣೇಶನಿಗೆ ನೈವೇದ್ಯನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನ ಹಾಗೆ ಈವ್ನಿಂಗ್ ಕೂಡ ಪೂಜೆ ಮಾಡಿ ನಾವು ಗಣೇಶನ ವಿಸರ್ಜನೆ ಮಾಡ್ತೀವಿ. ಪ್ರತಿ ವರ್ಷ ಕೂಡ 2 ದಿವಸ ಇರ್ತಾಯಿತ್ತು, ಬಟ್ ಈ ಸಲ ಒಂದೇ ದಿವಸ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ದೊಡ್ಡದಾಗಿ ಮ್ಯೂಸಿಕ್ನ ಹಾಕಿ ಇಟ್ಟಿದ್ರು. ಹಾಗೆ ಇವರು ನಮ್ಮ ಕಾಕ ಕೂಡ ನನ್ನ ಮಗಳ ಜೊತೆ ಸುಮ್ಮನೆ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಈ ಥರ ಎಂಜಾಯ್ ಮಾಡ್ಕೋತಾ ಇರ್ತೀವಿ. ಈ ಥರ ಹಬ್ಬ ಅಂತ ಅಂದವಾಗ ಎಲ್ಲರೂ ಕೂಡ ಸೇರಿರ್ತೀವಲ್ವ, ಏನೋ ಒಂಥರ ಖುಷಿ ಇರುತ್ತೆ. ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನನ್ನ ಮಗಳಂತೂ ಫುಲ್ ಖುಷಿಯಾಗಿ ನೋಡ್ತಾ ಇರ್ಬೋದು, ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ದೊಡ್ಡದಾಗಿ ಮ್ಯೂಸಿಕ್ನ ಪ್ಲೇ ಮಾಡಿ ಇಟ್ಟಿದ್ರು. ಗಣೇಶ ಹಬ್ಬ ಅಲ್ವಾ, ದೊಡ್ಡದಾಗಿ ಮ್ಯೂಸಿಕ್ನ ಹಾಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಮ್ಮದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಎಲ್ಲರೂ ಕೂಡ ಸಪ್ರೇಟಾಗಿ ಮನೆ ಇದೆ. ಬಟ್ ಹಬ್ಬ ಅಂತ ಬಂದವಾಗ ಈ ಥರ ಎಲ್ಲರೂ ಕೂಡ ಸೇರಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಹಬ್ಬ ಅಂತ ಅಂದಮೇಲೆ ಅಡುಗೆನೆಲ್ಲ ಮಾಡಿಬಿಟ್ಟು ಊಟ ಮಾಡೋರಿಗೆ ಸ್ವಲ್ಪ ಲೇಟ್ ಆಗುತ್ತಲ್ವ. ಅದರಲ್ಲೂ ಬೆಳಿಗ್ಗೆ ಕೂಡ ಏನೋ ಲೈಟಾಗಿ ತಿಂದಿದ್ವಿ. ಅದಕ್ಕೋಸ್ಕರ ಇಲ್ಲಿ ಎಲ್ರಿಗೂ ಕೂಡ ಜ್ಯೂಸನ್ನ ಕೊಡ್ತಾಯಿದ್ರು. ಜ್ಯೂಸನ್ನ ಕುಡ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಕೂತಿದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ದೊಡ್ಡದಾಗಿ ಮ್ಯೂಸಿಕ್ ಕೂಡ ಪ್ಲೇ ಹಾಕ್ಕೊಂಡಿತ್ತು. ಇದು ನೋಡ್ತಾ ಇರ್ಬೋದು ನಮ್ಮ ಮನೆ ಗಣೇಶ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು. ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ. ಪ್ರತಿ ವರ್ಷ ಕೂಡ ನಾವು ಇದೇ ಥರ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲದೆ ಈವ್ನಿಂಗ್ ಕೂಡ ಭಜನೆ ಹಾಗೆ ಪುಗಡಿ ಹಾಕೋದು ಅಂತ ಎಲ್ಲ ಹೇಳ್ತಾರೆ. ಇದನ್ನೆಲ್ಲ ಮಾಡ್ತೀವಿ ಈವ್ನಿಂಗ್ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ವಿಡಿಯೋ ಮಾಡ್ತಾ ಇರೋದು ನನ್ನ ಕಝಿನ್. ನಾನಂತೂ ಏನು ವಿಡಿಯೋ ಮಾಡಿರಲಿಲ್ಲ. ಪಾಪ ನನ್ನ ಬ್ರದರೇ ನನಗೆ ಎಲ್ಲ ವಿಡಿಯೋ ಮಾಡಿ ಕೊಟ್ಟಿರೋದು. ಒಂದು ಮಟ್ಟಿಗೆ ಹೆಂಗೋ ಮಾಡಿ ಕೊಟ್ಟಿದ್ದಾನೆ, ಪರವಾಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಅಡುಗೆ ಎಲ್ಲ ರೆಡಿಯಾಗಿತ್ತು. ಬೆಳಿಗ್ಗೆನೇ ಬೇಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಎಲ್ಲ ಅಡುಗೆ ಕೂಡ ರೆಡಿಯಾಗಿತ್ತು. ಇವರು ನಮ್ಮ ಅಮ್ಮ, ಚಿಕ್ಕಮ್ಮ ಹಾಗೆ ನನ್ನ ಮಗಳು ಎಲ್ಲ ಇದ್ದಾರೆ. ಕಿಚನ್ನಲ್ಲಿ ಫುಲ್ ಬ್ಯುಸಿ. ಲೇಡೀಸ್ ಎಲ್ಲರೂ ಕಿಚನ್ನಲ್ಲಿ ಜಾಸ್ತಿ ಬ್ಯುಸಿಯಾಗಿದ್ದರು ಅಡುಗೆ ಮಾಡೋದರಲ್ಲಿ. ವೆರೈಟಿ ಅಡುಗೆನ ಮಾಡಬೇಕಲ್ವಾ. ಹಾಗೆ ಇಲ್ಲಿ ನಮ್ಮ ಚಿಕ್ಕಮ್ಮ ಇಲ್ಲಿ ನೋಡ್ತಾ ಇರ್ಬೋದು, ಕಡುಬು ಹಾಗೆ ಪಂಚಕಜ್ಜಾಯ ಎಲ್ಲ ಕೂಡ ಮಾಡ್ತಾಯಿದ್ರು. ಮೊದಲನೇ ದಿನ ನಾವು ಏನೇ ಕಜ್ಜಾಯನ ಮಾಡ್ಕೊಂಡಿದ್ರು ಕೂಡ ಅದನ್ನು ನಾವು ಗಣೇಶನಿಗೆ ನೈವೇದ್ಯ ಅಂತ ಇಡಲ್ಲ. ಹಬ್ಬದ ದಿವಸ ನಾವು ಸ್ನಾನನೆಲ್ಲ ಮಾಡಿಬಿಟ್ಟು ಪ್ರತಿಯೊಂದು ಐಟಮ್ಸ್ನೂ ಕೂಡ ಮತ್ತೆ ಮಾಡಿರ್ತೀವಿ. ಚಕ್ಕಲಿ ಆಗಿರ್ಬೋದು, ಕರ್ಜಿಕಾಯಿ, ಮೋದಕ ಹಾಗೆ ಕಡುಬು ಪ್ರತಿಯೊಂದು ಕೂಡ ನಾವು ಸ್ನಾನ ಮುಗಿಸ್ಬಿಟ್ಟು ಆವತ್ತಿನ ದಿನವೇ ಮಾಡಿ ಗಣೇಶನಿಗೆ ನೈವೇದ್ಯನ ಮಾಡುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅತ್ತೆ ಪಂಚಕಜ್ಜಾಯನ ಮಾಡ್ತಾಯಿದ್ದಾರೆ. ಈ ಥರ ಒಲೆಗೆ ಸಗಣಿನೆಲ್ಲ ಹಾಕಿ ಸಾರಿಸ್ಬಿಟ್ಟು ರಂಗೋಲಿನ ಹಾಕಿಬಿಟ್ಟು ಅಡುಗೆನ ಮಾಡ್ತಾರೆ ನಮ್ಮ ಕಡೆಗಳಲ್ಲಿ. ಇದು ಮಧ್ಯಾಹ್ನದ ಪೂಜೆ ಮಾಡ್ತಾ ಇರೋದು. ಮಧ್ಯಾಹ್ನದ ಅಡುಗೆನೆಲ್ಲ ಮುಗಿಸ್ಬಿಟ್ಟು ಗಣೇಶನಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಇದು ನಾವೇ ಪೂಜೆ ಮಾಡ್ಕೊಳ್ಳುವಂಥದ್ದು.
ಪೂಜೆನೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಹಬ್ಬ ಆಗಿರೋದ್ರಿಂದ ಸಾರಿನ ಹಾಕ್ಕೊಂಡಿದ್ವಿ. ಎಲ್ಲರೂ ಸೇರಿದಾಗ ಮಾತುಕತೆ, ಹರಟೆ, ತಮಾಷೆ ಅಂತೂ ಜೋರಾಗೇ ಇರುತ್ತೆ. ನಾವು ಕೂಡ ಅಪರೂಪಕ್ಕಲ್ವ ಊರಿಗೆ ಹೋಗೋದು, ವರ್ಷಕ್ಕೆ 1 ಸಲನೋ 2 ಸಲನೋ ಅಷ್ಟೇ ಹೋಗ್ತೀವಿ. ಹೋದವಾಗ ಎಲ್ಲರ ಜೊತೆಗೆ ಸೇರಿದವಾಗ ಮಾತುಕತೆ, ಹರಟೆ ಎಲ್ಲ ಜೋರಾಗೇ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿದಾಗಿದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಪ್ರಸಾದನೆಲ್ಲ ತೊಗೊಂಡು ಹಾಗೆ ಊಟನೆಲ್ಲ ಕೂಡ ಮುಗಿಸಿದ್ವಿ. ಇದು ಈವ್ನಿಂಗ್. ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಪಾತಿನ ಮಾಡ್ತಾ ಇದ್ದಾರೆ. ಹಾಗೆ ಹರಟೆನೂ ಹೊಡಿತಾ ಇದ್ದಾರೆ ಎಲ್ಲರೂ ಕೂತ್ಕೊಂಡು. ಇಲ್ಲಿ ಒಂದು ಪುಟಾಣಿ ಪಾಪು ಇದೆ. ಇದು ನನ್ನ ಕಸಿನ್ ಮಗ, ಇವನು ಭುವನ್ ಅಂತ. ಅವನು ಕೂಡ ಬಂದಿದ್ದ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ತುಂಬಾ ಖುಷಿ ಇರುತ್ತಲ್ವ ಈ ಥರ ಎಲ್ಲರೂ ಕೂಡ ಸೇರಿದವಾಗ. ಹಾಗೆ ಇದು ಗೌರಿನ ಮುಳ್ಸೋಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇರೋದು. ಗೌರಿನ ವಿಸರ್ಜನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈವ್ನಿಂಗ್. ಗಣೇಶನ ವಿಸರ್ಜನೆ ಮಾಡೋದಕ್ಕಿಂತ ಮೊದಲು ಗೌರಿನ ವಿಸರ್ಜನೆ ಮಾಡ್ತಾರೆ. ಗೌರಿ ವಿಸರ್ಜನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಗಣೇಶನ ವಿಸರ್ಜನೆ ಮಾಡೋದಕ್ಕಿಂತ ಮೊದಲು ಗೌರಿನ ವಿಸರ್ಜನೆ ಮಾಡ್ತಾರೆ. ಗೌರಿನ ವಿಸರ್ಜನೆ ಆದಮೇಲೆ ಗಣೇಶನ ವಿಸರ್ಜನೆ ಮಾಡಿ ಬರೋದು. ಇಲ್ಲಿ ತೋಟದಲ್ಲಿರುವಂಥ ಬಾವಿಯಲ್ಲೇ ಗೌರಿನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಬಾವಿ ಅಂತ ಹೇಳ್ಬೋದು, ತೋಟದಲ್ಲಿರುವಂಥ ಬಾವಿ. ಇಲ್ಲೇ ಬಾವಿಗೆಲ್ಲ ಪೂಜೆನ ಮಾಡಿಬಿಟ್ಟು ಗೌರಿನ ವಿಸರ್ಜನೆ ಮಾಡ್ತಾರೆ. ಅದಾದಮೇಲೆ ಗಣೇಶನ ವಿಸರ್ಜನೆ ಮಾಡೋದು. ಹೋಗೆಲ್ಲ ತೆಗಿ ಅದ್ರೊಳಗೆ ಹಾಕ. ಬಾಳಿ ಇದು ಹೆಂಬೆ ಹಾಕ್ಲಿಲ್ಲ, ಹೆಂಬೆ ಬಾಳಿ ಎಲ್ಲ ತಗೋದಾಗಿತ್ತು. ಬಾಳೆ ಹೆಂಬೆ ಹೆಂಬೆ ಹಾಕಿ ಸುರಿತೀರಾ? ಗಟ್ಟಿ ಹೌದು, ಒಟ್ಟು ಕೌಂಟ್ನ ಕಡಿಕೆ ಕಡೆಗೊಟ್ಟಿಗೆ ಒಟ್ಟಿಗೆ ಹಾಕ್ಬಿಡ್ತೀರಾ? ಅಲ್ಲ ಹಿಡ್ಕಂತೆ ಅಂದರೆ ಹೌದು. ಬಿಡು ಸಾಕು, ಒಂದು ಹನಿ ಬಿಟ್ಟರೆ ಸಾಕು. ಮ್ಯಾನ್ ಶಾಸ್ತ್ರ ಕಟ್ಟೆ ಅದು. ಎಗಿಳು ಬಾವಿ ಕಟ್ಟಿಗೆ ಅದು ಕಾಯಿ ಕಡಿ ತೆಗೆದಿಟ್ಕೊಂಡು ಒಂದು ಕಮ್ಮಿ ನೀರು ತೆಕ್ಕೊಂಡು ಫೋಟೋ ಗಾಡಿ ಗೌರಿನ ವಿಸರ್ಜನೆ ಮಾಡಿ ಬಂದಿದ್ದಾಯಿತು. ಇವಾಗ ಗಣೇಶನ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಇದು ನೈಟ್ ನಾವು ಪೂಜೆ ಮಾಡ್ತಾ ಇರೋದು. ಮತ್ತು ನೈಟ್ ಪೂಜೆ ಮಾಡಿಬಿಟ್ಟು ಹಾಗೆ ಪೂಜೆ ಆದಮೇಲೆ ಭಜನೆ ಮಾಡೋದು, ಪುಗುಡಿ ಹಾಕೋದು ಅಂತೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ನಾವು ಗಣೇಶನ ವಿಸರ್ಜನೆ ಮಾಡ್ತೀವಿ.
ಹೊಗೆ ಹೊಗೆ ಮನೆ ನೋಡಿ ಇವ್ರ ಮನೆ ಹಳ್ಳಿ ಮನೆ ಸ್ಟೈಲ್ ಹೊಗೆ ಇರುತ್ತೆ ಅವಾಗ ಬೇಡ ಈಗ ನಮ್ಮದು ಈ ಟೈಮಲ್ಲಿ ಏನ್ ಮಾಡಿದ್ದು ಸ್ಕೂಲ್ ಹೋಗ್ರೆ ಮಾವಾ ಇಲ್ಲಿ ಅಮ್ಮ ಇಲ್ಲಿ ನೋಡು ವಿಡಿಯೋ ನಿಮ್ಮಲ್ಲಿ ಯಾವ್ದು